ಗ್ರಾಮದ ಅಲ್ಲಿ ಕೇಶವ ನಮ್ಮ ಜಿಲ್ಲಾಧಿಕಾರಿ ರವಿ ಅವರು ಕೊನೆಯ ದಿನಗಳಲ್ಲಿ ಅವರು ರಿಟೈರ್ಡ್ ಆಗುವ ಕೊನೆಯ ದಿನಗಳಲ್ಲಿ ಇದಕ್ಕೆ ಅನುಮತಿಗೆ ನೀಡಿ ಇಲ್ಲಿಂದ ಅವರು ನಿವೃತ್ತಿ ಆಗಿದ್ದಾರೆ. ಇದನ್ನು ನಾವು ಗಮನಿಸಿದರೆ ಅವರು ನಿವೃತ್ತಿಯ ಸಮಯದಲ್ಲಿ ಯಾಕೆ ಇದನ್ನು ಅನುಮತಿನ ನೀಡಿದರು ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗಿದೆ. ಅವರು ಇರುವಂಥ ಸಮಯದಲ್ಲಿ ಒಳ್ಳೆಯ ಹೆಸರಿತ್ತು. ಈಗ ನೋಡ್ತಿದ್ರೆ ಇಂಥವೆಲ್ಲ ಮಾಡಿದಾರಲ್ಲ ಅನ್ನೋದು ಅವ್ರ ಮೇಲೆ ಒಂದು ಥರ ಪ್ರೋತ್ಸಾಹವನ್ನು ಸಹ ನಮಗೆ ಬರ್ತಾ ಇದೆ. ಹಾಗೆ ಏನಿವತ್ತು ಇಲ್ಲೊಂದು ಮುಜರಾಯಿ ದೇವಾಲಯ ಇದೆ ಸೀತೆಯಲ್ಲಿ, ನಮ್ಮ ಸೀತೆ ಭೈರವೇಶ್ವರ ಸ್ವಾಮಿ ದೇವಾಲಯ ಒಂದಿದೆ. ಪಕ್ಕದಲ್ಲಿ ಚನ್ನಕೇಶ್ವರ ಸ್ವಾಮಿ ಚನ್ನರಾಯ ಸ್ವಾಮಿ ದೇವಾಲಯ ಒಂದು ಇದೆ, ಮುಜರಾಯಿ ದೇವಾಲಯ. ಪಕ್ಕದಲ್ಲೇ ದೇವಾಲಯಗಳಿದ್ದರೂ ಸಹ ಮತ್ತು ನಮ್ಮ ಪರಿಸರ ಇಲಾಖೆಯಲ್ಲಿ ಇವನ್ನೆಲ್ಲ ಕಣ್ಣಾರೆ ಕಾಣಲಿಲ್ವಾ? ಇಲ್ಲಿ ನೋಡಿ ಬಾಳೆ ತೋಟ ಇದೆ, ಪಕ್ಕದಲ್ಲಿ ಟೊಮಾಟೊ ತೋಟ ಇದೆ, ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ಮತ್ತು ಅಲ್ಲಿ ಒಂದು ಇದೊಂದು ಇದೆ, ಏನು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಪಾಪ ಅವನು ಇನ್ನು ಮುಂದೆ ಅವನಲ್ಲಿ ಫ್ಯಾಕ್ಟ್ರಿ ನಡೆಸೋಕ್ಕೂ ಆಗೋದಿಲ್ಲ, ಇದೇನಾದರೂ ರನ್ ಆದರೆ. ಅದಕ್ಕೆ ಇಟ್ಟಿಗೆ ಫ್ಯಾಕ್ಟ್ರಿ ಅನುಮತಿ ತೊಗೋಬೇಕಾದ್ರೆ ಇದು ಪರಿಸರ ಇಲಾಖೆ ಹತ್ರ ಓಡಾಡಬೇಕು. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಇಂಥವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಬೆಟ್ಟ ಗುಡ್ಡಗಳಲ್ಲಿ ಇವತ್ತು ನವಿಲುಗಳು ಮತ್ತು ಜಿಂಕೆ ಮತ್ತು ಇವು ವನ್ಯಜೀವಿಗಳು, ಈ ಪ್ರಾಣಿಗಳೆಲ್ಲ ಇದರಲ್ಲಿದೆ. ಆದರೆ ಇವತ್ತು ಯಾಕೆ ಇವೆಲ್ಲ ಇದ್ದುಕೊಂಡು ಇಂಥ ಜಾಗದಲ್ಲಿ ಯಾಕೆ ಪರ್ಮಿಷನ್ ಕೊಟ್ಟರು ಅನ್ನೋದನ್ನು ಇವತ್ತು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಏನಿವತ್ತು ಇದು ಶರತ್ ಬಚ್ಚೇಗೌಡರ ಶ್ರೀಮತಿಯವರ ಮತ್ತು ಹೆಸರಲ್ಲಿ ಹೆಸರು ಪ್ರತಿಭಾ ಅವರ ಹೆಸರಲ್ಲಿ ಮತ್ತು ನರೇಂದ್ರ ಅನ್ನೋರ ಹೆಸರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಇದೊಂದು ಅನುಮತಿ ಆಗಿದೆ. ಆದರೆ ಈ ಅನುಮತಿನ ಇವತ್ತು NHAI ಅವ್ರಿಗೆ ಒಂದು 2 ವರ್ಷಕ್ಕೆ ಲೀಸ್ಗೆ ನಾವು ಕೊಟ್ಟಿದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ಅದು ಏನು 2 ವರ್ಷ ನಡೆದ್ಬಿಟ್ಟ ನಂತರ ಯಾರೋ ಪ್ರಾಬ್ಲಮ್ ಮಾಡೋಕ್ಕೆ ಆಗೋದಿಲ್ಲ ಅಂಥೇಳಿ ಸರ್ಕಾರದ್ದು ಅಂಥೇಳಿ 2 ವರ್ಷ ನಡೆದ ನಂತರ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆದರೆ ಕೂಡಲೇ ನಿಲ್ಲಬೇಕು. ಯಾಕಂದರೆ ರೈತರಿಗೆ ಏನಾದರೂ ತೊಂದರೆ ಆದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಜೊತೆಯಲ್ಲಿ ರೈತರನ್ನ ಸಂಘಟನೆ ಮಾಡಿ ಪ್ರೆಷರ್ ನಿಲ್ಲೋವರೆಗೂ ನಮ್ಮ ರೈತರ ಜೊತೆ ನಾವು ನಿಂತು ಅದನ್ನು ಬ್ಯಾನ್ ಮಾಡೋವರೆಗೂ ನಾವು ಹೋರಾಟ ಮಾಡೋದಕ್ಕೆ ರೆಡಿಯಾಗಿರ್ತೀವಿ. ಇವತ್ತು ನಾವು ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಯಾವ ರೀತಿ ಹೋರಾಟಗಳನ್ನ ರೂಪಿಸಬೇಕು ಅಂತೇಳಿ ನಾಳೆಯಿಂದ ಆಚೆಗೆ ಅದನ್ನು ಎಲ್ಲ ವ್ಯವಸ್ಥೆ. ಇನ್ನೊಂದು ಏನು ಅಂತಂದರೆ ನಮ್ಮ ರಾಜಕಾರಣಿಗಳು ಯಾಕೆ ಗೊತ್ತಾಗತ್ತಿಲ್ವಾ? ಜನರ ಸೇವೆ ಮಾಡ್ತೀವಿ ಅಂತ ಬಂದು ಇಂಥ ಕಡೆ ಜನರ ಸೇವೆ ಮಾಡೋದು ಬಿಟ್ಟು ಈ ರೀತಿ ಜನರಿಗೆ ತೊಂದರೆ ಮಾಡುವಂಥ ಕೆಲಸಗಳು ಯಾಕೆ ಮಾಡ್ತಾರೆ ನಮ್ಮ ರಾಜಕಾರಣಿಗಳು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂತಂದರೆ ಇವತ್ತು ಶರತ್ ಬಚ್ಚೇಗೌಡರ ಶ್ರೀಮತಿ ಅವ್ರ ಪ್ರತಿಭಾ ಅವರ ಹೆಸರಲ್ಲಿ ಇದಿದೆ ಅಂತಂದಾಗ ನಮಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು. ಯಾಕೆ ಅವ್ರು ಯಾಕೆ ಈ ರೀತಿ ಜನರ ವಿರೋಧ ಮಾಡದೆ ಇಲ್ಲಿ ಯಾಕೆ ಮಾಡೋಕ್ಕೆ ಬಂದರು ಅಂತ ನಾವು ಈಗ ಹೇಳ್ತಾ ಇದ್ದೀವಿ. ಶರತ್ ಬಚ್ಚೇಗೌಡರಿಗೂ ಹೇಳ್ತೀವಿ, ಅವ್ರ ಶ್ರೀಮತಿಯವ್ರಿಗೂ ಹೇಳ್ತೀವಿ, ಮತ್ತು ಅವ್ರ ಬಚ್ಚೇಗೌಡರಿಗೆ. ಯಾಕೆಂದರೆ ಬಚ್ಚೇಗೌಡರು ಈ ಥರದ್ದು ಯಾವುದೂ ಮಾಡಲಿಲ್ಲ ಅವರ ಜೀವಿತಾವಧಿಯಲ್ಲಿ, ಅವರ ರಾಜಕಾರಣದ ಜೀವನದಲ್ಲಿ. ಅವ್ರದ್ದು ರೀತಿ ಬೇರೆ ಒಂದು ವ್ಯಾಪಾರ ಮಾಡಿದ್ರು. ಆದರೆ ಈ ಥರದ್ದು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ಕೆಲಸಗಳು ಮಾಡಲಿಲ್ಲ. ಆದರೆ ಶರತ್ ಬಚ್ಚೇಗೌಡರ ಗಮನಕ್ಕೂ ನಾವು ಇದನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಇದನ್ನು ಬೇರೆ ಕಡೆ ನೀವೆಲ್ಲಾದರೂ ತೊಗೊಂಡೋಗಿ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲಿ ಮಾತ್ರ ಬೇಡ. ಯಾಕೆಂತಂದರೆ ಇಲ್ಲಿ ತುಂಬ ಜನರಿಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ, ಮುಜರಾಯಿ ದೇವಾಲಯಗಳಿಗೆ ತೊಂದರೆ ಆಗ್ತದೆ. ನೀವು ಸಹ ಇಲ್ಲಿನ ಏನು ದ್ಯಾವರದವ್ರೆ, ಯಾರು ಶರತ್ ಬಚ್ಚೇಗೌಡರು ಸಹ ಸೀತೆ ಭೈರವೇಶ್ವರ ದ್ಯಾವರದವ್ರೆ. ನೀವ್ಯಾಕೆ ದೇವಾಲಯದ ಬಂದು ಒಂದು ಸಾರಿ ಚೆಕ್ ಮಾಡಿರಿ. ಆ ಪಿಲ್ಲರ್ಸ್ ಎಲ್ಲ ತಿರುಗಿ ಬಂದಿರೋದನ್ನೆಲ್ಲ ಕಣ್ಣಾರೆ ನೋಡಿ ನೀವು ನಡೆಸ್ಬೋದಾ ಬೇಡ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು
ಮುಂದೆ ನಡೀತಿದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ಹೇಳ್ತಾ ಕೂಡಲೇ ಇದನ್ನು ನಿಲ್ಲಿಸಬೇಕು. ಜಿಲ್ಲಾಡಳಿತ ಇದನ್ನು ನಿಲ್ಲಿಸಬೇಕು. ಜಿಲ್ಲಾಡಳಿತ ಕೂಡಲೇ ಇದನ್ನು ಯಾವುದೇ ಕಾರಣಕ್ಕೂ ನಡೆಯೋದಕ್ಕೆ ಬಿಡಬಾರ್ದು. ಜಿಲ್ಲಾಡಳಿತ ಏನಾದರೂ ಅಂದರೆ ಇದು 4-5 ಹಳ್ಳಿಗಳಲ್ಲಿ ಆಗುವಂಥ ಪರಿಣಾಮಗಳಿಗೆ ಜಿಲ್ಲಾಡಳಿತ ಕಾರಣ ಆಗ್ತದೆ ಅನ್ನೋದನ್ನು ಈ ಸಮಯದಲ್ಲಿ ಹೇಳ್ತಾ